90,000 ಮಾಡಿ ಬನ್ನಿ ಮಾಡೋಣ. 90,000ಕ್ಕೆ ಸ್ಪಾರ್ಕ್ ಸಿಗ್ತಿರೋದು ಕೇವಲ 139 ಮಾಡಿ ಕೊಡ್ತೀನಿ ಸರ್. 1,39,000ಕ್ಕೆ ಆಲ್ಟೋ 6 ಮಾಡಲು 1,50,000ಕ್ಕೆ 50,000. ಇನ್ನು ಸರ್ ಇನ್ನೂ ಕಮ್ಮಿ ಬೇಕಾ? ಒಂದು 1,45,000ಗೆ ಒಂದು ಸರ್ವಿಸ್ ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ ಸರ್. ಖಂಡಿತ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀವಿ. 1,80,000ಕ್ಕೆ ಹಾ ಸರ್. ಎಫ್ಸಿ ವಿತ್ ಫ್ರೆಶ್ ಎಫ್ಸಿ ಇನ್ಶೂರೆನ್ಸ್. ಓಕೆ 2 lakhs ಮಾಡ್ಕೊಡ್ತೀನಿ ಸರ್. 2 ಲಕ್ಷಕ್ಕೆ 8 ಸೀಟರ್ ವೆಹಿಕಲ್. 8 ಸೀಟರ್ ವೆಹಿಕಲ್ ಫೈನಲ್ ಪ್ರೈಸ್ ಅಂದ್ರೆ ಸರ್ 2 lakhs ಮಾಡ್ಕೊಡ್ತೀನಿ. 2 ಲಕ್ಷಕ್ಕೆ 2 lakhs ಮಾಡ್ಕೊಡ್ತೀನಿ. ಓಕೆ 1,50,000ಕ್ಕೆ ನಿಮಗೆ VX ಆಪ್ಷನಲ್ ಆಗಿರುತ್ತೆ ವಿತ್ ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ ನಿಮಗೆ ಸರ್. ಅಷ್ಟು ಆಗಲ್ಲ. 240 ಮಾಡ್ಕೊಡ್ತೀನಿ ಸರ್. 2,40,000ಕ್ಕೆ i20 ಸಿಗ್ತಿರೋದು. ಒಂದು 225 ಅಂತ ಕೊಡ್ತೀನಿ ಸರ್. 2,25,000ಕ್ಕೆ 15 ಮಾಡಲು RX ವೇರಿಯಂಟ್ ಆಗಿರುತ್ತೆ ನಿಮಗೆ. 145ಗೆ ಫೈನಲ್ ಮಾಡ್ಕೊಡ್ತೀನಿ. 1,45,000ಕ್ಕೆ ಫೋರ್ಡ್ ಐಕಾನ್ ಸಿಗ್ತಿರೋದು ಅಂಡ್ 1,80,000ಕ್ಕೆ ಫೋರ್ಡ್ ಫಿಯೆಸ್ಟಾ ಸಿಗ್ತಿರೋದು. ಒಂದು 295 ಬನ್ನಿ ಸರ್. 2,95,000ಕ್ಕೆ i10 CNG ಗಾಡಿ ಸಿಗ್ತಿರೋದು. 15 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಸರ್ ಎಲ್ಲರೂ ಹೆಂಗಾದ್ರೆ ನಾನು ಆರಾಮದೀನಿ. ಫಸ್ಟ್ ಟೈಮ್ ಡ್ರೀಮ್ ಕಾರ್ಸ್ ಬಂದಿದ್ದೀನಿ. ನಿಮ್ಮ ಕನಸಿನ ಗಾಡಿ ಇಲ್ಲಿ ಪಾರ್ಕ್ ಆಗಿರುತ್ತೆ ಅಂತ ಡ್ರೀಮ್ ಅಂತ ಯಾಕೆ ಹೆಸರಿಟ್ಟಿದ್ದಾರೆ ಅವ್ರನ್ನೇ ಕೇಳ್ಬಿಡೋಣ. ಅಂಡ್ ಮೇನ್ ರೋಡ್ ಅಲ್ಲೇ ಇದೆ. ಅಡ್ರೆಸ್ ಎಕ್ಸಾಕ್ಟ್ ಕೇಳ್ಬಿಡೋಣ. ಅಂಡ್ ಪ್ರೈಸಿಂಗ್ ಹೋಗ್ತೀರಾ, ಬೆಸ್ಟ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತಿದ್ದಾರೆ. ಅಂಡ್ ಲೋನ್ ಕೂಡ ಅವೈಲೇಬಲ್ ಆಗುತ್ತೆ. 10,000 ಇದೆಯಾ, 20,000 ಇದೆಯಾ, 0 ಡೌನ್ ಪೇಮೆಂಟ್ ಅಲ್ಲಿ ಸಿಬಿಲ್ ಚೆನ್ನಾಗಿದ್ರೆ ಸಾಕು ಗಾಡಿಗಳು ಸಿಗುತ್ತೆ ಅಂತ ಹೇಳ್ಬೋದು. ಆಲ್ ಓವರ್ ಕರ್ನಾಟಕದಿಂದ ಬಂದು ತಗೊಂಡೋಗಿ ಅಂಡ್ 0 ಡೌನ್ ಪೇಮೆಂಟ್ ಸಿಬಿಲ್ ಚೆನ್ನಾಗಿದ್ರೆ ಸಾಕು. ಅದು ಒಂದು ಕಂಡೀಷನ್ ಇಟ್ಕೊಂಡ್ರೆ ದುಡ್ಡೇ ತಗೊಂಡ್ ಬರಬೇಡಿ, ಕಾರ್ ತಗೊಂಡೋಗಿ ಅಂತಿದ್ದಾರೆ. ಸರ್ ನಮಸ್ಕಾರ ಸರ್. ಹೇಗಿದ್ದೀರಾ ಸರ್? ನಾನು ಸಖತ್ತಾಗಿದ್ದೀನಿ ಸರ್. ಅಂಡ್ ಮೇನ್ ರೋಡ್ ಅಲ್ಲಿ ಇದೆ ಸರ್. ಎಕ್ಸಾಕ್ಟ್ ಅಡ್ರೆಸ್ ಹೇಳ್ಬಿಡಿ ಸರ್. ಲೊಕೇಶನ್ ಬಂದು ನಾಗರಬಾವಿ ಔಟರ್ ರಿಂಗ್ ರೋಡ್. ನೀವು ನೋಡಬಹುದು ಔಟರ್ ರಿಂಗ್ ರೋಡ್ ಪಕ್ಕದಲ್ಲೇ ಸರ್. ಇಲ್ಲಿ ಬಸ್ ಸ್ಟಾಪ್ ಇದೆ. ಬಸ್ ಸ್ಟಾಪ್ ಬ್ಯಾಕ್ ಸೈಡ್ ನಮ್ಮ ಆಫೀಸ್ ಬರುತ್ತೆ ಸರ್. ಬಸ್ ಸ್ಟಾಪ್ ಇಂದ ಹಿಡ್ಕೊಂಡು ಬಂದ್ರು ಆಯ್ತು ಸರ್. ಬಸ್ ಅಲ್ಲಿ ಇಲ್ಲೇ ಬಸ್ ಸ್ಟ್ಯಾಂಡ್ ಬರೀ 2 ಹೆಜ್ಜೆ ನಮ್ಮ ಆಫೀಸ್. 2 ಹೆಜ್ಜೆ. ಓಕೆ, ಅಲ್ಲಿಂದ ಬಸ್ ಸ್ಟ್ಯಾಂಡ್ ಆ ಕಡೆಯಿಂದ ತೋರಿಸ್ಬೇಡಿ. ಅಲ್ಲಿ ಬಸ್ ನಿಂತಿದೆ. ಬಸ್ಸಿಂದ ಅದೇ ಬಸ್ ಸ್ಟಾಪ್ ಅಂಡ್ ಮೇನ್ ರೋಡ್ ಅಲ್ಲೇ ಇದೆ. ಸರ್ವಿಸ್ ರೋಡ್ ಇಂದ ಬಂದ್ರೆ ಆಯ್ತು. ಅಂಡ್ ಎಷ್ಟು ವೆಹಿಕಲ್ ನೋಡಕ್ ಸಿಗುತ್ತೆ ಸರ್? ಸರ್ ನಮ್ಮ ಹತ್ರ ಯಾವಾಗಲೂ ಒಂದು 60-70 ಗಾಡಿ ಸ್ಟಾಕ್ ಇರುತ್ತೆ ಗಾಡಿಗಳು. ಸೊ ಇನ್ನೊಂದು 10-20 ಗಾಡಿ ಇಲ್ಲಿ RF ಹೋಗಿರುತ್ತೆ. ಸಣ್ಣ ಪುಟ್ಟ. ಅಂಡ್ ಯಾವುದೇ ಅವ್ರ ರಿಕ್ವೈರ್ಮೆಂಟ್ ಯಾವ ತರ ಇದೆ ಗಾಡಿಗಳು ಕೊಡ್ತೀರಾ ಸರ್? ಸರ್ ಗಾಡಿಗಳು ಅವ್ರಿಗೆ ಯಾವುದೇ ಇರಲಿ ಸರ್ ರಿಕ್ವೈರ್ಮೆಂಟ್. ಸೊ ನಮ್ಗೆ ಅಟ್ಲೀಸ್ಟ್ ನಮಗೆ ಹೇಳ್ತಾರಲ್ವಾ ಇಂಥ ಗಾಡಿ ಬೇಕಂತ, ಅಟ್ಲೀಸ್ಟ್ ಒಂದು ವಾರ ಟೈಮ್ ಕೊಟ್ಟರೆ ನಮ್ಮ ಡೇಟಾ ಬೇರೆ ಇರ್ತದೆ. ಸೊ ಡೇಟಾ ಬೇಸ್ ಹಾಕಿದಾಗ ನಮ್ಗೆ ಲೀಡ್ಸ್ ಬರುತ್ತೆ. ಬೇಕಾದ್ರೆ ನಾವು ಡೈರೆಕ್ಟ್ ಕಸ್ಟಮರ್ ಗಾಡಿ ಮಾಡ್ಕೊಡ್ತೀವಿ. ಅಂಡ್ ಸಿಬಿಲ್ ಚೆನ್ನಾಗಿದ್ರೆ ಆಲ್ ಓವರ್ ಕರ್ನಾಟಕದಿಂದ ಲೋನ್ ಆಗುತ್ತೆ ಅಂತ ಹೇಳ್ತೀವಿ ಸರ್. ಸಿಬಿಲ್ ಚೆನ್ನಾಗಿದೆ ಸರ್. ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀವಿ. ಇನ್ ಕೇಸ್ ಬ್ಯಾಂಗ್ಳೂರ್ ಇರೋರು ಸಿವಿಲ್ ಏನೋ ಸಣ್ಣ ಪುಟ್ಟ ಈಗ ಯಾಕಂದ್ರೆ ಕ್ರೆಡಿಟ್ ಕಾರ್ಡ್ ತೊಗೊಂಡಿರ್ತಾರೆ. ಸೊ ಹುಡುಗರು ಇದ್ದಾಗ ಸೊ ಏನಾದ್ರು ಸಣ್ಣ ಪುಟ್ಟ ಏನಾದ್ರು ಸಿವಿಲ್ ಇಶ್ಯೂ ಆಗಿದ್ರೆ ಅವ್ರ ಗ್ಯಾರಂಟ್ರು ಅವರ ಅಪ್ಪ ಅಮ್ಮ ಆಗಿರ್ಬೋದು, ಇಲ್ಲ ಓನ್ ಬಿಲ್ಡಿಂಗ್ ಇದ್ರೆ ಅಥವಾ ಗ್ಯಾರಂಟಿ ಕೊಟ್ರೆ ಲೋನ್ ಮಾಡ್ಕೊಡ್ತೀವಿ ಸರ್. ಸಿವಿಲ್ ಒಂದ್ ಸ್ವಲ್ಪ ಆ ಕಡೆ ಆದ್ರೂ ಲೋನ್ ಸಿಗುತ್ತೆ ಅಂತ. ಲೋನ್ ಸಿಗುತ್ತೆ. ಬಟ್ ಬ್ಯಾಂಗ್ಳೂರ್ ಇರೋರಿಗೆ, ಆಲ್ ಓವರ್ ಕರ್ನಾಟಕ ಇರೋರಿಗೆ ಸಿವಿಲ್ ಚೆನ್ನಾಗಿರ್ಬೇಕು. ಯಾಕಂದ್ರೆ ಬ್ಯಾಂಗ್ಳೂರಿಂದ 100 km ಸರೌಂಡಿಂಗ್ ಅಲ್ಲಿ ಸಿವಿಲ್ ಸಣ್ಣ ಪುಟ್ಟ ಆದ್ರೆ ಓಕೆ. ಬಟ್ 100 km ಮೇಲೆ ಇರೋರಿಗೆ ಸಿವಿಲ್ ಚೆನ್ನಾಗಿರ್ಬೇಕು ಸರ್. ಓಕೆ. ಅಂಡ್ ಸರ್ 90,000 ಹಿಡ್ಕೊಂಡು ಎಲ್ಲಿವರೆಗೆ ವೆಹಿಕಲ್ ನೋಡಕ್ ಸಿಗುತ್ತೆ ಸರ್? ಸರ್ ನಮ್ಮ ಹತ್ರ ಪ್ರೆಸೆಂಟ್ ಒಂದು 6 ಲಕ್ಷದವರೆಗೂ ಗಾಡಿ ಇದೆ. 6 ಲಕ್ಷದವರೆಗೆ ಎಲ್ಲ ಸಿಂಗಲ್ ಸೆಕೆಂಡ್ ಓನರ್ ಗಾಡಿಗಳು. ಸಿಂಗಲ್ ಶೋರೂಮ್ ಹಿಸ್ಟ್ರಿ ಇರುವಂತ ಗಾಡಿಗಳು ಸರ್. ಓಕೆ. ಅಂಡ್ ಶೋರೂಮ್ ಹಿಸ್ಟ್ರಿ ವೆಹಿಕಲ್, ಸಿಂಗಲ್ ಸೆಕೆಂಡ್ ಓನರ್ ವೆಹಿಕಲ್ ಹುಡ್ಕೋರಿಗೆ ಬನ್ನಿ ಒಂದ್ಸರ್ತಿ. ಡ್ರೀಮ್ ಕಾರ್ಸ್ ಮೇನ್ ರೋಡ್ ಅಲ್ಲೇ ಇದೆ. ಅಡ್ರೆಸ್ ಹಾಕಿರ್ತೀನಿ ನಿಮ್ಗೆ. ಎಲ್ಲ ಇನ್ಫಾರ್ಮೇಶನ್ ಕೊಟ್ಟರೆ ಸಾಕು. ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್. ಖಂಡಿತ ಬನ್ನಿ ಸರ್. ಸರ್ ಆಲ್ಟೋ ಸರ್, ಇದು 2006ನೇ ಮಾಡಲು. ಕೇವಲ 139ಗೆ ಮಾಡಿ ಕೊಡ್ತೀನಿ ಸರ್. 1,39,000ಕ್ಕೆ ಆಲ್ಟೋ 6 ಮಾಡಲು. ಎಫ್ಸಿ ಇನ್ಶೂರೆನ್ಸ್ ಎಲ್ಲ ವ್ಯಾಲಿಡ್ ಇರುವಂತ ಗಾಡಿ. ಓಕೆ. ಗಾಡಿ ನೋಡಬಹುದು ಬರೀ 80,000 ಓಡಿದೆ ಗಾಡಿ. 80,000 ಓಡಿರೋದು ಸಮೇತ ಇದೆ ಗಾಡಿ. ಗಾಡಿ ಮಾತ್ರ ಇಂಟೀರಿಯರ್ ನಿಮಗೆ ತೋರಿಸ್ತೀನಿ. LXI ವೇರಿಯಂಟ್ ಆಗಿರುತ್ತೆ. ಯಾರು ಹುಡುಕ್ತಿರೋರಿಗೆ. ಇಂಟೀರಿಯರ್ ಚೆನ್ನಾಗಿದೆ. ಕಂಪನಿಯಿಂದಾನೇ ಬಂದಿರೋದು. ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ. ಫ್ಯಾಬ್ರಿಕ್ ಇದೆ. 1,30,000 ಸರ್. 1,39,000. 1,39,000 ಸರ್. ಓಕೆ. ಅಂಡ್ ಬಂದ್ರೆ ನೆಗೋಷಿಯೇಟ್ ಖಂಡಿತ ಬನ್ನಿ. ಗಾಡಿ ಓಡಿಸ್ಲಿ, ಇಷ್ಟ ಆಯ್ತಾ ಖಂಡಿತ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಖಂಡಿತ ಸರ್. ನೆಕ್ಸ್ಟ್ ವೆಹಿಕಲ್ ಸರ್ ಡ್ಯಾಟ್ಸನ್ ಗೋ ಇದೆ. 14 ಮಾಡಲ್ ಸರ್. ಇದು ಸಿಂಗಲ್ ಓನರ್. ಕೇವಲ 2,10,000ಕ್ಕೆ ಮಾಡಿ ಕೊಡ್ತೀವಿ. 2,10,000ಗೆ ನಿಮಗೆ 41 ಪಾಸಿಂಗ್ ಡ್ಯಾಟ್ಸನ್ ಗೋ. ಲೋನ್ ಕೂಡ ಆಗುತ್ತೆ ಗಾಡಿ ಮೇಲೆ. ಲೋನ್ ಕೂಡ ಅವೈಲೇಬಲ್ ಆಗುತ್ತೆ. ಅಂಡ್ ಇಂಟೀರಿಯರ್ ನೋಡಬಹುದು. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್. ಅಂಡ್ ಓಡಿರೋದು ಸರ್ ಇದು? ಸರ್ ಓಡಿರೋದು ಇದು ಬಂದು 55,000 ಓಡಿದೆ ಸರ್. 55,000. ಅಂಡ್ ಲೋನ್ ಎಷ್ಟಾಗ್ಬೋದು ಸರ್? ಸರ್ ಲೋನ್ ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆ 1.5 ಇಂದ 2 ಲಕ್ಷ ಆಗುತ್ತೆ. ಓಕೆ. ಲೈಕ್ ಅವ್ರದ್ದು ಏನಾದ್ರು ಲೈಕ್ ಪ್ರೊಫೈಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಆಗುತ್ತೆ. ಫೈನಲ್ ಪ್ರೈಸ್ ಅಂದ್ರೆ ಸರ್ 2 ಲಕ್ಷಕ್ಕೆ ಮಾಡ್ಕೊಡ್ತೀನಿ. 2 ಲಕ್ಷಕ್ಕೆ ಮಾಡ್ಕೊಡ್ತೀನಿ. ಓಕೆ. ಅಂದ್ರೆ ಪ್ರೊಫೈಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಆಗುತ್ತೆ. 0 ಡೌನ್ ಪೇಮೆಂಟ್ ಆಗುತ್ತೆ ಸರ್. ಓಕೆ. ನೆಕ್ಸ್ಟ್ ವೆಹಿಕಲ್ ಸರ್? ಸರ್ ನಮ್ಮ ಹತ್ರ ಒಂದು ಸೈಲ್ ಇದೆ. ಓಕೆ. 13 ಮಾಡಲ್ ಸರ್. ಇದು ಸಿಂಗಲ್ ಓನರ್. ಇದು ಕೇವಲ 62,000 ಓಡಿದೆ. 62,000 ಓಡಿರೋದು. ಚೆರಿ ರೆಡ್ ಕಲರ್ ಅಲ್ಲಿ ನಿಮ್ಗೆ ಇಂಟೀರಿಯರ್ ತೋರಿಸಿದ್ರೆ ಚೆನ್ನಾಗಿದೆ. ಅಂಡ್ ಕ್ಲಾಸ್ ಕಂಡೀಷನ್, ಬಾಡಿ ಲೈನ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಓಡಿರೋದು 61,000-62,000 ಅಂತ ಹೇಳ್ತಿದ್ರೆ ಸರ್. ಇದು ಬೆಲೆ ಬಂದು ಕೇವಲ 2,35,000 ಮಾಡ್ಕೊಡ್ತೀನಿ ಸರ್. 2,35,000. ಇದಕ್ಕೂ ಕೂಡ ಲೋನ್ ಆಗುತ್ತೆ. 35,000 ಇದಕ್ಕೂ ಲೋನ್ ಅವೈಲೇಬಲ್ ಇದೆ. ಹಾಗೆ ಸರ್ ನೆಕ್ಸ್ಟ್ ವೆಹಿಕಲ್ ಸರ್ i10. ಸರ್ ಗ್ರ್ಯಾಂಡ್ i10 ಇದೆ ಸರ್. i10 ಇದೆ ಸರ್. ಇದು 2010ನೇ ಮಾಡಲು. ಆಟೋಮೆಟಿಕ್.
ಇದು ಒಂದು 240 ಮಾಡಿ ಕೊಡ್ತೀವಿ ಸರ್. ಓಕೆ, ಆಟೋಮೆಟಿಕ್ ವೇರಿಯಂಟ್. ಆಟೋಮೆಟಿಕ್ ವೇರಿಯಂಟ್. ಓಡಿರೋದು ಸರ್ ಸೆಕೆಂಡ್ ಓನರ್ ಕೇವಲ 66,000 ಓಡಿದೆ. 66,000 ಓಡಿದೆ ಸರ್. ಆಟೋಮೆಟಿಕ್ ಗಾಡಿ ನಿಮಗೆ ಒಂದು 2,40,000ಕ್ಕೆ ಮಾಡ್ಕೊಡ್ತೀವಿ. 2,60,000ಗೆ ಸೆಕೆಂಡ್ ಓನರ್ i10 ಸ್ಪೋರ್ಟ್ಸ್ ವೇರಿಯಂಟ್ ಯಾರು ಹುಡುಕ್ತಿರೋ. ಹಾಗೆ ಸರ್ ನೆಕ್ಸ್ಟ್ ಜನ್ ಎಸ್ಟಿಲೋ ಸರ್. ಇದು ಜೆನ್ ಎಸ್ಟಿಲೋ. ಇದು 2007 ಮಾಡಲ್ ಆಗಿದೆ. VX ಆಪ್ಷನಲ್. VX ಆಪ್ಷನಲ್. ಇದಕ್ಕೆ ನಿಮಗೆ ಏರ್ ಬ್ಯಾಗ್ ಬರುತ್ತೆ. ಓಕೆ. ಇದು ಬಂದು ಸರ್ ಇದು ಕೇವಲ 1,50,000 ರೂಪಾಯಿಗೆ ಮಾಡ್ಕೊಡ್ತೀವಿ ಫ್ರೆಶ್ FC ಇನ್ಸೂರೆನ್ಸ್. 1,50,000ಕ್ಕೆ ನಿಮಗೆ VX ಆಪ್ಷನಲ್ ಆಗಿರುತ್ತೆ ವಿತ್ ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ ನಿಮಗೆ. ಅಂಡ್ ಗಾಡಿ ನೋಡಬಹುದು ಯಾವ ತರ ಇದೆ ಅಂತ. ಏರ್ ಬ್ಯಾಗ್ ಗಾಡಿ ಕಮ್ಮಿ ಪ್ರೈಸ್ ಅಲ್ಲಿ ಬೇಕು ಅನ್ನೋರಿಗೆ ಈ ಗಾಡಿ ಆಪ್ಟ್ ಮಾಡಬಹುದು ಅಂತ ಹೇಳ್ಬೋದು. 67,000 ಓಡಿರೋ ಗಾಡಿ. ಹಾಗೆ ಸರ್ ನೆಕ್ಸ್ಟ್ ಒಂದು ಸ್ಪಾರ್ಕ್ ವೆಹಿಕಲ್ ಇದೆ, ಕಸ್ಟಮರ್ ವೆಹಿಕಲ್. ಇದು 11 ಮಾಡಲ್ ಸರ್. ಓಕೆ. ಸೆಕೆಂಡ್ ಓನರ್ ಆಗಿದೆ. ಇದು 1 lakhಗೆ ಗಾಡಿನ ಮಾಡಿ ಕೊಡ್ತೀವಿ ಸರ್. 1 ಲಕ್ಷಕ್ಕೆ. 1 ಲಕ್ಷಕ್ಕೆ. ಅಂಡ್ ಓಡಿರೋ ಸರ್ ಇದು ಅಂದಾಜು ಇದು ಒಂದು 70,000 ಓಡಿದೆ ಸರ್. 70,000 ಲೋ ಬಜೆಟ್ 1 lakh ಮಾಡ್ಕೊಡ್ತೀವಿ. 90,000 ಮಾಡಿ ಬನ್ನಿ ಮಾಡೋಣ. 90,000ಕ್ಕೆ ಸ್ಪಾರ್ಕ್ ಸಿಗ್ತಿರೋದು. ಹಾಗೆ ಸರ್ ನೆಕ್ಸ್ಟ್ ಇರೋದು ಸರ್ ಒಂದು ಮಾರುತಿ ಸ್ವಿಫ್ಟ್ ಇದೆ. 2008 ಮಾಡಲು. ಸೆಕೆಂಡ್ ಓನರ್. ಎಲ್ಲ ಡಾಕ್ಯುಮೆಂಟ್ಸ್ ಅಪ್ಡೇಟ್ ಆಗಿರೋ ಗಾಡಿ. VX ಇದು LX ಆಪ್ಷನಲ್ ಸರ್. LX ಆಪ್ಷನಲ್ ಆಗಿರುತ್ತೆ ನಿಮಗೆ ನೋಡಬಹುದು. ಅಂಡ್ ರೆಡ್ ಕಲರ್ ಅಲ್ಲಿ ಯಾರು ಹುಡುಕೋರ್ಗೆ ಅಂಡ್ ಪೆಟ್ರೋಲ್ ವೇರಿಯಂಟ್ ಅಲ್ಲಿ ನಿಮ್ಗೆ ಯಾರು ಹುಡುಕೋರ್ಗೆ ಪ್ರೈಸಿಂಗ್ ಸರ್. ಸರ್ ಇದು ಕೇವಲ 2,30,000 ರೂಪಾಯಿಗೆ ಮಾಡ್ಕೊಡ್ತೀವಿ. 2,30,000. ಹಾ ಸರ್. ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಇರುವಂತ ಗಾಡಿ 230ಗೆ ಮಾಡ್ಕೊಡ್ತೀವಿ ಸರ್. 2,30,000. ಹಾ ಸರ್. ಸರ್ ನೆಕ್ಸ್ಟ್ ನೀವು ನೋಡಬಹುದು ಬ್ರ್ಯಾಂಡ್ ಅಲ್ಲಿ ದೊಡ್ಡ ವೆಹಿಕಲ್ ಕಮ್ಮಿ ಪ್ರೈಸ್ ಅಲ್ಲಿ ಬೇಕನ್ನೋರ್ಗೆ ಸರ್ ಇದು ಆರ್ಯ, ಟಾಟಾ ಆರ್ಯ ಒಂದು ಲೈಕ್ ಚಾನ್ಸ್ ಅಲ್ಲಿ ಗಾಡಿ ಕೊಡ್ತಾ ಇದೀವಿ. ಓಕೆ. ಕೇವಲ 2,10,000 ರೂಪಾಯಿ. 2,10,000ಗೆ ಮಾಡಲು ಬಂದು ನಿಮ್ಗೆ 2012 ಮಾಡಲು. ಸೆಕೆಂಡ್ ಓನರ್ ಆಗಿದೆ. ಗಾಡಿ ಬಂದು ಕಸ್ಟಮರ್ ವೆಹಿಕಲ್ ಆಗಿದೆ. ಗಾಡಿಯಲ್ಲಿ ನೀವು ನೋಡಬಹುದು ಲೋನ್ ಕೂಡ ಆಗುತ್ತೆ. ಗಾಡಿ ಲೋನ್ ಕೂಡ ಅವೈಲೇಬಲ್ ಆಗುತ್ತೆ. ನಿಮ್ಗೆ 8 ಸೀಟರ್ ವೆಹಿಕಲ್. ನಿಮ್ಗೆ ಯಾರು ಕಮ್ಮಿ ಪ್ರೈಸ್ ಅಲ್ಲಿ 8 ಸೀಟರ್ ವೆಹಿಕಲ್ ಹೋಗ್ತಿದ್ರೆ ಟಾಟಾ ಆರ್ಯ ನಿಮ್ಗೆ ಅಂಡ್ ಇದು ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಇದ್ರದ್ದು. ಅಂಡ್ ಒಂದು ಬಂಪರ್ ಪ್ರೈಸ್ ಸರ್, ಚಾನ್ಸ್ ಪ್ರೈಸ್ ಇದೆ ಬಟ್ ಫೈನಲ್ 2 lakhs ಮಾಡ್ಕೊಡ್ತೀನಿ ಸರ್. 2 ಲಕ್ಷಕ್ಕೆ 8 ಸೀಟರ್ ವೆಹಿಕಲ್. 8 ಸೀಟರ್ ವೆಹಿಕಲ್. ಅದು ನಿಮಗೆ ಹೊಸ ಲೈಕ್ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. 5 ಓಡಿರೋ ಸರ್ ಇದು ಸರ್. ಓಡಿರೋದು ಒಂದು ಬಿಲೋ 1 lakh ಓಡಿದೆ ಗಾಡಿ. ಓಕೆ. ಗಾಡಿ ಚೆನ್ನಾಗಿದೆ. ಬನ್ನಿ ಒಂದು ಸಣ್ಣ ಪುಟ್ಟ ಲೈಕ್ ಇದು ಖರ್ಚಿದೆ ಮಾಡ್ಕೊಂಡ್ರೆ ಗಾಡಿ ಒಳ್ಳೆ ಗಾಡಿ ಸರ್. ಲೋನ್ ಕೂಡ ಆಗುತ್ತೆ ಗಾಡಿ ಮೇಲೆ. ವಾಶ್ ಎಲ್ಲ ಮಾಡ್ಕೊಡ್ತಾರೆ ಅದ್ರ ಮೇಲೆ. ವಾಶ್ ಎಲ್ಲ ಒಂದು ಸರ್ವಿಸ್ ಮಾಡ್ಕೊಡ್ತೀವಿ ಸರ್. ನಮ್ಮ ಹತ್ರ ಒಂದು 2014 ಮಾಡಲ್ ಗ್ರ್ಯಾಂಡ್ i10 ಇದೆ. ಸೆಕೆಂಡ್ ಓನರ್ ಆಗಿದೆ. ಫುಲ್ಲಿ ಟಾಪ್ ಅಂಡ್ ಆಸ್ತಾ ವೇರಿಯಂಟ್. ಓಕೆ. ಬಟನ್ ಸ್ಟಾರ್ಟ್ ಬರುತ್ತೆ ಗಾಡಿಲಿ. ಪುಷ್ ಬಟನ್ ಸ್ಟಾರ್ಟ್ A to Z ಫೀಚರ್ಸ್ ಬರುತ್ತೆ ನಿಮಗೆ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್. ಇಂಟೀರಿಯರ್ ನೋಡಬಹುದು ತುಂಬಾ ವೆಲ್ ಮೇಂಟೈನ್ ಆಗಿದೆ. ನಿಮಗೆ ಆಂಡ್ರಾಯ್ಡ್ ಸಿಸ್ಟಮ್ ಇದೆ ಗಾಡಿಲಿ. ಶೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಇದೆ ಗಾಡಿಲಿ. ಓಡಿರೋದು ಸರ್ ಓಡಿರೋದು ಬರೀ ಇದು ಒಂದು 60-70,000 ಓಡಿದೆ ವಿತ್ ಶೋರೂಮ್ ಹಿಸ್ಟ್ರಿ ಸಮೇತ ಇದೆ ಗಾಡಿ. ಪ್ರೈಸಿಂಗ್ ಇದು ಬೆಲೆ ಬಂದು ಸರ್ 4,10,000 ಮಾಡಿ ಕೊಡ್ತೀವಿ ಸರ್. ವಿತ್ ಶೋರೂಮ್ ಹಿಸ್ಟ್ರಿ ಲೋನ್ ಕೂಡ ಆಗುತ್ತೆ ಗಾಡಿ ಮೇಲೆ. 4,10,000. ಹಾ ಸರ್. ಮುಂದೆ ಬರೀ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ. ಹಾಗೆ ಸರ್ ನೆಕ್ಸ್ಟ್ ಹೋಗೋದು i10 ತಗೊಳ್ಳೋಣ ಸರ್. ಹಾ ಸರ್. i10 ಬಂದು ಇದು 11 ಮಾಡಲು. ಸಿಂಗಲ್ ಓನರ್ ಸರ್. ಇದು ಆಸ್ತಾ ಆಪ್ಷನಲ್. ಇದು ಓಕೆ. ಇದ್ರಲ್ಲಿ ನಿಮಗೆ ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ ಗಾಡಿಲಿ. ಓಕೆ. ಗಾಡಿ ಮಾತ್ರ ಅಲ್ಟಿಮೇಟ್ ಆಗಿದೆ ಗಾಡಿ. ಇವನ್ ಟೈರ್ ಕಂಡೀಷನ್ ತೋರಿಸ್ತೀನಿ. ಹಾಗೆ ನಿಮಗೆ ಇಂಟೀರಿಯರ್ ತೋರಿಸೋದ್ರೆ ಫುಲ್ಲಿ ಟಾಪ್ ಅಂಡ್ ಆಗಿರುತ್ತೆ ನಿಮಗೆ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್. ಅಂಡ್ ಓಡಿರೋದು ಸರ್ ಓಡಿರೋದು ಬರೀ 72,000 ಓಡಿದೆ ಸರ್. 72,000 ಓಡಿರೋ ವೆಹಿಕಲ್. ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? ಪ್ರೈಸಿಂಗ್ ಬಂದು ಇದು ಕೇವಲ ಒಂದು 285 ಬಂದ್ರೆ ಮಾಡಿ ಕೊಡ್ತೀವಿ ಸರ್. 2,85,000ಕ್ಕೆ. ಹಾ ಸರ್. ಓಕೆ. 72,000 ಓಡಿರೋ ಗಾಡಿ ಆಗಿರುತ್ತೆ ಸರ್. ನೆಕ್ಸ್ಟ್ ಶವರ್ಲೆಟ್ ಬೀಟ್ ಸರ್. ಶವರ್ಲೆಟ್ ಬೀಟ್ ಇದು 14 ಮಾಡಲ್ ಆಗಿದೆ. ಸಿಂಗಲ್ ಓನರ್ ವೆಹಿಕಲ್. ಓಕೆ. ಕೇವಲ 70,000 ಓಡಿದೆ. ಇದು ಬೆಲೆ ಬಂದು ಒಂದು 2,30,000 ಹೇಳ್ತಾ ಇದೀವಿ. ಮುಂದೆ ಬಲ್ಲಿ ಇನ್ನು ಹೆಚ್ಚು ಮಾಡ್ಕೊಡ್ತೀವಿ ಸರ್. ಪೆಟ್ರೋಲ್? ಹಾ ಸರ್. ಪೆಟ್ರೋಲ್ LT ವೇರಿಯಂಟ್ ಫುಲ್ ಟಾಪ್ ವೇರಿಯಂಟ್ ಆಗಿರುತ್ತೆ. ಓಕೆ. ನೆಕ್ಸ್ಟ್ ವೆಹಿಕಲ್ ಸರ್ ವ್ಯಾಗನರ್. ಸರ್ ವ್ಯಾಗನರ್ 15 ಮಾಡಲ್ ಆಗಿದೆ. ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್. ಇದು 78,000 ಓಡಿದೆ ಗಾಡಿ. 78,000. VXi ಇದು. ಟೈರ್ ಕೂಡ ಚೆನ್ನಾಗಿದೆ. ಟೈರ್ ಆಲ್ಮೋಸ್ಟ್ 80% ಇದೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿರೋದು. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಬರೋದಿಲ್ಲ ಬಿಕಾಸ್ VXi ಅವಾಗಿನ ಟಾಪ್ ಅಂಡ್ ಆಗಿರುತ್ತೆ ನಿಮಗೆ. ಅಂಡ್ ಟೈರ್ ಕಂಡೀಷನ್ ಚೆನ್ನಾಗಿದೆ. ಬಾಡಿ ಲೈನ್ ಎಲ್ಲೂ ಡೆಂಟರ್ ಸ್ಕ್ರಾಚ್ ಬರೋದಿಲ್ಲ. ಪ್ರೈಸಿಂಗ್ ಸರ್ ಇದು ಬೆಲೆ ಬಂದು 3.5 ಹೇಳ್ತಾ ಇದೀವಿ ಸರ್. ಮುಂದೆ ಬರಲಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. 3,50,000 ಬಂದ್ರೆ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಇನ್ನೊಂದು ನಮ್ಮಲ್ಲಿ ಯಾವುದೇ ಗಾಡಿ ಆಗ್ಲಿ ನಮ್ಮಲ್ಲಿ ಯಾವುದೇ ಗಾಡಿ ತಗೊಳ್ಳಿ ಸರ್ ಒಂದು ಸರ್ವಿಸ್ ಮಾಡ್ಕೊಡ್ತಾ ಇದೀವಿ. ಸರ್ವಿಸ್ ಫ್ರೀ ಆಫರ್ ಒಂದು ಸರ್ವಿಸ್ ಮಾಡ್ಕೊಡ್ತಾ ಇದೀವಿ. ಪ್ಲಸ್ ನಮ್ಮಲ್ಲಿ ಆಲ್ಮೋಸ್ಟ್ ಎಲ್ಲ ಇರೋ ಗಾಡಿಗೆಲ್ಲ ಲೋನ್ ಆಗೋಂಥ ಗಾಡಿಗಳು. ಓಕೆ. ಎಲ್ಲ ಲೈಕ್ ಮೋಸ್ಟ್ಲಿ 12 ಅಬವ್ ಇದೆ ಗಾಡಿಗಳು. ಯಾವುದೇ ಗಾಡಿ ಆಗಲಿ ಸರ್ ಕೇವಲ ಒಂದು ಲೋ ಡೌನ್ ಪೇಮೆಂಟ್ ಅಲ್ಲಿ ಅವ್ರದ್ದು ಏನಾದ್ರು ಸಿಬಿಲ್ ಚೆನ್ನಾಗಿದೆಯಾ ಝೀರೋ ಡೌನ್ ಪೇಮೆಂಟ್ ಅಲ್ಲಿ ಲೋನ್ ಮಾಡ್ಕೊಡ್ತೀವಿ. ಅಂದ್ರೆ ಇವಾಗ 10,000, 20,000, 30,000 ಈ ತರ ಪ್ರೈಸ್ ತಗೊಂಡ್ಬಂದ್ರೆ ಲೋನ್ ಮಾಡ್ಕೊಡ್ತೀವಿ. ಖಂಡಿತ ಮಾಡ್ಕೊಡ್ತೀವಿ. ಸಿಬಿಲ್ ಚೆನ್ನಾಗಿರ್ಬೇಕು. ಸಿಬಿಲ್ ಚೆನ್ನಾಗಿದ್ರೆ ಝೀರೋ ಡೌನ್ ಪೇಮೆಂಟ್ ಚಾನ್ಸಸ್ ಆಗುತ್ತೆ. ಖಂಡಿತ ಆಗುತ್ತೆ. ಓಕೆ. ಅಂಡ್ ಇಲ್ಲಿ ತಗೊಂಡ್ರೆ ನಿಮ್ಗೆ ಒಂದು ಸರ್ವಿಸ್ ಫ್ರೀ ಆಗಿರುತ್ತೆ. ಅಂಡ್ ಬನ್ನಿ ನೋಡಬಹುದು ಎಲ್ಲ ಮಾಡೆಲ್ ಗಾಡಿಗಳೇ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಲೋನ್ ಆಗೋ ಗಾಡಿಗಳಂತಂದ್ರೆ ಮಾಡೆಲ್ ಗಾಡಿಗಳೇ ಆಗಿರುತ್ತೆ. ಹಾಗೆ ಸರ್ ನೆಕ್ಸ್ಟ್ ಮತ್ತೊಂದಿರೋದು ಇನ್ನೊಂದು i10 ಇದೆ. ಇದು 11 ಮಾಡಲ್ ಸರ್. ಸ್ಪೋರ್ಟ್ಸ್ ಆಪ್ಷನಲ್. ಇದಕ್ಕೂ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಕಂಪಾರ್ಟ್ಮೆಂಟ್ ಇಂಜಿನ್ ಆಗಿರುತ್ತೆ. ಇದು ಕೇವಲ 70,000 ಓಡಿದೆ. 70,000. ಅಂಡ್ ನೀವು ಹೇಳ್ತಿರೋದು ಶೋರೂಮ್ ಹಿಸ್ಟ್ರಿ. ಇದು ಅಷ್ಟೇ ಸರ್. ಇದು ಲೈಕ್ ಪ್ರೈಸ್ ಬಂದು 285 ಹೇಳ್ತಾ ಇದೀವಿ. ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ.
ಓಕೆ ನೆಕ್ಸ್ಟ್ ವೆಹಿಕಲ್ ಸರ್ ಸರ್ ನೆಕ್ಸ್ಟ್ ಇದು ಒಂದು i20 ಇದೆ ಸರ್ 13 ಮಾಡಲ್ ಆಗಿದೆ ಸೆಕೆಂಡ್ ಓನರ್ ಓಕೆ ಕೇವಲ 48,000 ಓಡಿದೆ ವಿತ್ ಶೋರೂಮ್ ಹಿಸ್ಟ್ರಿ ಆಗಿರುತ್ತೆ ಖಂಡಿತ ಸರ್ ಶೋರೂಮ್ ಹಿಸ್ಟ್ರಿ ಸಮೇತ ಇದೆ ಗಾಡಿ ಇವನ್ ಟೈರ್ ಕೂಡ ನೋಡಿ ಟೈರ್ ನಿಮ್ಗೆ ಆಲ್ಮೋಸ್ಟ್ ಎಲ್ಲ 5 ನಿಮ್ಗೆ 80% ಇದೆ ಟೈರ್ ಇದೆ ಸೊ ಇದು ಪ್ರೈಸ್ ಬಂದು 3.5 ಹೇಳ್ತಾ ಇದೀವಿ ಮುಂದೆ ಬರ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಸರ್ 3.5 ವೇರಿಯಂಟ್ ಸರ್ ಇದು ಸರ್ ಇದು ಮ್ಯಾಗ್ನಾ ಆಪ್ಷನಲ್ ಆಗಿರುತ್ತೆ ಓಕೆ ಹಾಗೆ ರಿಡ್ಸ್ ಸರ್ ಇದು 11 ಮಾಡಲ್ ಇದೆ ರಿಡ್ಸ್ ನಮ್ಮ ಹತ್ರ ಸರ್ ರಿಡ್ಸ್ ಇದು LX ಆಪ್ಷನಲ್ ಓಕೆ ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ ಕೇವಲ 70,000 ಓಡಿದೆ ಅಂಡ್ ಟೈರ್ ಕೂಡ ಆಲ್ಮೋಸ್ಟ್ 70% ಟೈರ್ಸ್ ಇದೆ ಅಂತ ಹೇಳ್ಬೋದು ಇಂಟೀರಿಯರ್ ನೋಡಬಹುದು ನಿಮಗೆ LX ಆಗಿರುತ್ತೆ ಆಪ್ಷನಲ್ ಅಂತಂದ್ರೆ ಪವರ್ ಶೇರಿಂಗು ಪವರ್ ವಿಂಡೋಸ್ ಎಲ್ಲ ಬರುತ್ತೆ ನಿಮಗೆ ಪ್ರೈಸಿಂಗು ಸರ್ ಸಿಂಗಲ್ ಓನರ್ ವೆಹಿಕಲ್ ಇದು ಕೇವಲ ಒಂದು 290 ಗೆ ಮಾಡ್ಕೊಡ್ತೀವಿ ಸರ್ 2,90,000 ಹಾ ಸರ್ ಪೆಟ್ರೋಲ್ ವೇರಿಯಂಟ್ ಪೆಟ್ರೋಲ್ ವೇರಿಯಂಟ್ ಸರ್ ನೆಕ್ಸ್ಟ್ ವೆಹಿಕಲ್ ಸರ್ ಸರ್ ಇದು ರಿಜಿಸ್ಟರ್ಡ್ ಇದು ಕರ್ನಾಟಕ ಆಗಿದೆ ಸರ್ ಇಲ್ಲ ಇದು ಕೆ ಆಗಿದೆ ನಂಬರ್ಗೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ ಅಷ್ಟೇ ಸೊ ಇದು ಬಂದು ಸರ್ Hyundai i10 10 ಮಾಡಲ್ ಆಗಿ ಸಿಂಗಲ್ ಓನರ್ ಕೇವಲ 68,000 ಓಡಿದೆ ರೆಕಾರ್ಡೆಡ್ ಇದು ಕೂಡ ಶೋರೂಮ್ ಹಿಸ್ಟ್ರಿ ಸಮೇತ ಇದೆ ಗಾಡಿ ಸೊ ಇದು ಬೆಲೆ ಬಂದು ಒಂದು 235 ಮಾಡ್ಕೊಡ್ತೀವಿ ಸರ್ 2,35,000 ಮಾಡಲ್ ಸರ್ 2015 ಮಾಡಲು ಸಿಂಗಲ್ ಓನರ್ i10 ಸಿಂಗಲ್ ಓನರ್ ಕರ್ನಾಟಕ ಪ್ರೈಸಿಂಗ್ ಹೇಳ್ತಿದ್ದೀರಾ ಸರ್ ಖಂಡಿತ 235 ಗೆ ವಿತ್ ಟ್ರಾನ್ಸ್ಫರ್ ವಿತ್ ಆಯಿಲ್ ಸರ್ವಿಸ್ ಎಲ್ಲ ಮಾಡ್ಕೊಡ್ತೀವಿ ನೋ ಹಿಡನ್ ಚಾರ್ಜಸ್ ನೋ ಹಿಡನ್ ಸರ್ ಓಕೆ ನೆಕ್ಸ್ಟ್ ವೆಹಿಕಲ್ ಸರ್ i20 ಸರ್ i20 ಇದೆ ನಮ್ಮ ಹತ್ರ ಒಂದು 2009 ಮಾಡಲ್ ಸರ್ ಸೆಕೆಂಡ್ ಓನರ್ ವಿತ್ ಫ್ರೆಶ್ FC ಇನ್ಸೂರೆನ್ಸ್ ಓಕೆ ಒಂದು 2.5 ಗೆ ಮಾಡಿ ಕೊಡ್ತೀವಿ ಸರ್ 2,50,000 ವೇರಿಯಂಟ್ ಯಾವ್ದು ಹೇಳಿದ್ರಿ ಸರ್ ಇದು ಮ್ಯಾಗ್ನಾ ಆಪ್ಷನಲ್ ಆಗಿರುತ್ತೆ ಮ್ಯಾಗ್ ವೆಲ್ ಎಲ್ಲ ಬರುತ್ತೆ ನೋಡಬಹುದು ಹಾಗೆ ನಿಮಗೆ ಇಂಟೀರಿಯರ್ ತೋರಿಸೋದ್ರೆ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಅಂಡ್ ಸ್ಟೇರಿಂಗ್ ಅಲ್ಲಿ ಕಂಟ್ರೋಲ್ಸ್ ಇಲ್ಲ ಅಂಡ್ ಆಪ್ಷನಲ್ ಆಗಿರುತ್ತೆ ಅಂಡ್ ಬ್ಲಾಕ್ ಕಲರ್ ಅಲ್ಲಿ ಯಾರು ಹುಡುಕ್ತಿರೋ 2,50,000 ಸರ್ 250 ಹೇಳ್ತಾ ಇದೀವಿ ಮುಂದೆ ಬರ್ಲಿ HV ಮಾಡ್ಕೊಡ್ತೀವಿ ವಿತ್ ಫ್ರೆಶ್ FC ಇನ್ಸೂರೆನ್ಸ್ 2,30 ಸರ್ ಅಷ್ಟು ಆಗಲ್ಲ 240 ಮಾಡ್ಕೊಡ್ತೀನಿ ಸರ್ 2,40,000 i20 ಸಿಗ್ತಿರೋದು ನೆಕ್ಸ್ಟ್ ಫಿಯಟ್ ಸರ್ ಫಿಯಟ್ ಪುಂಟೋ ಇದೆ 15 ಮಾಡಲ್ ಗಾಡಿ ಸರ್ ಇದು ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ ನಿಮ್ಗೆ 20 ಮೇಲೆ ಮೈಲೇಜ್ ಬರುವಂತ ಗಾಡಿ 83,000 ಓಡಿದೆ ಸಿಂಗಲ್ ಓನರ್ ಡೀಸೆಲ್ ಅಲ್ಲಿ ಮೈಲೇಜ್ ಆರಾಮಾಗಿ ಮೋರ್ ದನ್ 20 ಬರುತ್ತೆ ನಿಮ್ಗೆ ಸೊ ಇದು ಬೆಲೆ ಬಂದು 335 ಹೇಳ್ತಾ ಇದೀವಿ ಮುಂದೆ ಬರೋ HV ಮಾಡ್ಕೊಡ್ತೀವಿ ಸೇಮ್ ನಿಮ್ಗೆ ಸ್ವಿಫ್ಟ್ ಏನ್ ಬರುತ್ತೋ ಇಂಜಿನ್ ಸೇಮ್ ಇಂಜಿನ್ ಬರುತ್ತೆ ಸೊ ಸೇಮ್ ಮೈಲೇಜ್ ಸೊ ನಿಮ್ಗೆ 15 ಮಾಡಲ್ ಹೋದ್ರೆ ನಿಮ್ಗೆ ಏನಿಲ್ಲ ಅಂದ್ರೂ ಎಲ್ಲ 4+ ಹೇಳ್ತಾರೆ ಸೊ ಅದಕ್ಕೆ ಹೋಲ್ಸ್ಕೊಂಡ್ರೆ ಇದು ಗಾಡಿ ನಿಮ್ಗೆ ಡ್ಯೂರಬಿಲಿಟಿ ಮತ್ತೆ ಸ್ಟ್ರೆಂತ್ ಅಲ್ಲಿ ನಂಬರ್ 1 ಗಾಡಿ ಫಿಯಟ್ ಅಂತ ಹೌದು ಅಂಡ್ ಗೇಜ್ ಗಾಡಿ ಅಂತ ಹೇಳ್ಬೋದು ಹಾ ಸರ್ ಒಂದು 335 ಹೇಳ್ತಾ ಇದೀವಿ ಮುಂದೆ ಬರ್ಲಿ ಖಂಡಿತ ಎಸ್ ಸರ್ ಹಾಗೆ ನೆಕ್ಸ್ಟ್ ಇನ್ನೊಂದು ಫಿಯಟ್ ಪುಂಟೋ ಇರೋದು ಸರ್ ಮತ್ತೊಂದು ಫಿಯಟ್ ಪುಂಟೋ ಇದೆ 11 ಮಾಡಲ್ ಇದೆ ಸರ್ ಸಿಂಗಲ್ ಓನರ್ ಗಾಡಿ ಓಕೆ ಪೆಟ್ರೋಲ್ ವೇರಿಯಂಟ್ ಇದು 89,000 ಓಡಿದೆ ಗಾಡಿ ಪೆಟ್ರೋಲ್ 89,000 ಅಂಡ್ ನೀವು ಹೇಳ್ತಿರೋದು 2,55,000 ನೆಗೋಷಿಯಬಲ್ ಅಂತಂದ್ರೆ ಫೈನಲ್ ಪ್ರೈಸ್ ಸರ್ ಫೈನಲ್ ಪ್ರೈಸ್ ಒಂದು 2,10,000 ಮಾಡ್ಕೊಡ್ತೀನಿ ಸರ್ 2,10,000 ಬಂದ್ರೆ ಏನಾದ್ರು ರೌಂಡ್ ಫಿಗರ್ ಮಾಡ್ತೀರಾ ಸರ್ ಬನ್ನಿ ಮಾಡೋಣ ಓಕೆ 2,00,000ಕ್ಕೆ ನಿಮ್ಗೆ ಫಿಯಟ್ ಪುಂಟೋ 2011 ಮಾಡಲ್ ಸಿಂಗಲ್ ಓನರ್ ಗಾಡಿ ಸಿಕ್ತಿರೋದು ಹಾಗೆ ಸರ್ ನೆಕ್ಸ್ಟ್ ಇರೋದು KU100 ಸರ್ KU100 ಬಂದು 16 ಮಾಡಲ್ ಸರ್ K8 ಇದು ಓಕೆ ಸಿಂಗಲ್ ಓನರ್ ಆಗಿದೆ ಡೀಸೆಲ್ ವೇರಿಯಂಟ್ ಇದು ಬಂದು 70,000 ಓಡಿದೆ 2016 ಹಾ ಸರ್ ಇದು ಬೆಲೆ ಬಂದು 4,000 ಹೇಳ್ತಾ ಇದೀವಿ ಮುಂದೆ ಬರ್ಲಿ ಖಂಡಿತ ಹೆಚ್ಚು ಮಾಡ್ಕೊಡ್ತೀವಿ ಸರ್ 4,50,000ಕ್ಕೆ ನಿಮ್ಗೆ 5 ಜನ ಕೂತ್ಕೊಳ್ಳೋ ಗಾಡಿ ಅಂತ ಹೇಳ್ಬೋದು ಮುಂದ್ಗಡೆ ಒಂದ್ ಸ್ವಲ್ಪ ಬೇರೆ ತರ ಮಾಡಿಫೈ ಮಾಡಿದ್ದಾರೆ ಸರ್ ನೆಕ್ಸ್ಟ್ ನಮ್ಮದೊಂದು ಸ್ವಿಫ್ಟ್ ಡಿಸೈರ್ ಇದೆ 14 ಮಾಡಲ್ ಆಗಿದೆ ಸೆಕೆಂಡ್ ಓನರ್ 98,000 ಓಡಿದೆ ಗಾಡಿ ಓಕೆ ಸೊ ಇದ್ರ ಬೆಲೆ ಬಂದು ಸರ್ ಒಂದು 385 ಮಾಡಿ ಕೊಡ್ತೀವಿ ಸರ್ ಡೀಸೆಲ್ ವೇರಿಯಂಟ್ VDI ಸರ್ 3,85,000ಕ್ಕೆ ಡೀಸೆಲ್ ವೇರಿಯಂಟ್ ಡಿಸೈರ್ ಸಿಗ್ತಿರೋದು ಅಂಡ್ ಓಡಿರೋದು 98,000 ಓಡಿದೆ ಸರ್ ಹಾಗೆ ಸರ್ ನೆಕ್ಸ್ಟ್ ಬಲಿನಾ ಇದೆ ಸೊ ಇದು ಒಂದ್ ಸ್ವಲ್ಪ ಟೈಮ್ ಒಂದು ಮಾರುತಿ ಮಾಡಿರೋದು ಗಾಡಿ ಹೌದು ಸೊ ನಮ್ಮ ಹತ್ರ ಒಂದು ಗಾಡಿ ಇದೆ 2005 ಮಾಡಲ್ ಆಗಿದೆ ಸೆಕೆಂಡ್ ಓನರ್ ಆಫ್ಟರ್ ಮಾರ್ಕೆಟ್ ಮ್ಯಾಕ್ಸ್ ಎಲ್ಲ ಹಾಕಿದ್ದಾರೆ ನಿಮ್ಗೆ ತೋರಿಸ್ತಿದ್ದೀನಿ ಅಲಾಯ್ಸ್ ಎಲ್ಲ ಇದೆ ಆಫ್ಟರ್ ಮಾರ್ಕೆಟ್ ಇಂಟೀರಿಯರ್ ನೆಕ್ಸ್ಟ್ ಸ್ಟಾಕ್ ವೆಹಿಕಲ್ ಸರ್ ಏನು ಮಾಡಿಫೈ ಆಗಿಲ್ಲ ಸ್ಟಾಕ್ ವೆಹಿಕಲ್ ಸ್ಟಾಕ್ ಅಲ್ಲಿ ಮೇಂಟೈನ್ ಮಾಡಿದ್ದಾರೆ ಸೊ ಇದು ವಿತ್ ಫ್ರೆಶ್ FC ಇನ್ಸೂರೆನ್ಸ್ ಮಾಡಿ ಆಲ್ರೆಡಿ ಆಗಿದೆ ಸೊ ಇದು ಬೆಲೆ ಬಂದು ಸರ್ ಒಂದು 180 ಹೇಳ್ತಾ ಇದೀವಿ ಖಂಡಿತ ಹೆಚ್ಚು ಮಾಡ್ಕೊಡ್ತೀವಿ 1,80,000ಕ್ಕೆ ಹಾ ಸರ್ FC ವಿತ್ ಫ್ರೆಶ್ FC ಇನ್ಸೂರೆನ್ಸ್ ಓಕೆ ಹಾಗೆ ಸರ್ ನೆಕ್ಸ್ಟ್ ವೆಹಿಕಲ್ SX ಸರ್ ನಮ್ಮ ಹತ್ರ ಒಂದು ಮಾರುತಿ SX4 ಇದೆ ಪೆಟ್ರೋಲ್ ವೇರಿಯಂಟ್ ಹಾ ಸರ್ 8 ಮಾಡಲ್ ಸಿಂಗಲ್ ಓನರ್ ಆಗಿದೆ ಇದು ನಿಮಗೆ FC ಇನ್ಸೂರೆನ್ಸ್ ಎಲ್ಲ ಆಲ್ರೆಡಿ ಆಗಿದೆ ಫ್ರೆಶ್ ಆಗಿದೆ ಓಕೆ ಸೊ ಇದು ನಿಮಗೆ ಫೈನಲ್ ಟು ಫೈನಲ್ ನಿಮಗೆ ಒಂದು 2 lakh ಮಾಡ್ಕೊಡ್ತೀವಿ ಸರ್ 2,00,000ಕ್ಕೆ 2,00,000 ಅಂಡ್ ಓಡಿರೋದು 72,000 ಓಡಿರೋದು ಪೆಟ್ರೋಲ್ ವೇರಿಯಂಟ್ VX ಆಗಿರುತ್ತೆ AC ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಮ್ಯೂಸಿಕ್ ಸಿಸ್ಟಮ್ ಏರ್ ಬ್ಯಾಗ್ ಇಲ್ಲದೆ ಎಲ್ಲ ಆಪ್ಷನ್ ಬರುತ್ತೆ ಅಂತ ಹೇಳ್ಬೋದು ಸರ್ ನೆಕ್ಸ್ಟ್ ಹೋಗೋದಾದ್ರೆ ಸರ್ ನಮ್ಮ ಹತ್ರ ಒಂದು ಲೀನಿಯಾ ಇದೆ ಸರ್ ಹೇಳಿ TZ ಇಂಜಿನ್ ಟರ್ಬೋ ಇಂಜಿನ್ ಇದು ನಿಮಗೆ ಇದು ಮಾಡಲು ಬಂದು 13ನೇ ಮಾಡಲು ಸೆಕೆಂಡ್ ಓನರ್ ಕೇವಲ 73,000 ಓಡಿದೆ ಇದಕ್ಕೂ ಕೂಡ ಲೋನ್ ಆಗುತ್ತೆ ಪ್ಲಸ್ ಇದು ಬೆಲೆ ಬಂದು ನಾವು ನಿಮಗೆ ಒಂದು 285 ಮಾಡಿ ಕೊಡ್ತೀವಿ 2,85,000 ಓಕೆ ನೆಕ್ಸ್ಟ್ ವೆಹಿಕಲ್ ಸರ್ ನೆಕ್ಸ್ಟ್ ನಮ್ಮದು ಒಂದು ಫಿಯಟ್ ಪುಂಟೋ ಇದೆ EVO ಇದು ಮಾಡಲು ಬಂದು 16 ಮಾಡಲು ಸರ್ ಸಿಂಗಲ್ ಓನರ್ ಕೇವಲ 43,000 ಅಷ್ಟೇ ಓಡಿರೋದು 43,000 ಅಂಡ್ ರೆಕಾರ್ಡೆಡ್
100% ಸರ್ ಶೋರೂಮ್ ಇಷ್ಟ ಅವೈಲೇಬಲ್ ಇದೆ. ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ, ಇಲ್ಲಿಂದಾನೆ ತೋರಿಸ್ತೀನಿ. ಅಂಡ್ ಆಫ್ಟರ್ ಮಾರ್ಕೆಟ್ ನಿಮಗೆ ಲೆದರ್ ಅಪಾಲ್ಸರಿ ಕೂಡ ಹಾಕಿದ್ದಾರೆ. ಅಂಡ್ ಪ್ರೈಸಿಂಗ್ ಸರ್ ಪ್ರೈಸಿಂಗ್ ಬಂದು ಇದು ಕೇವಲ ಒಂದು 3,40,000 ಬಂದ್ರೆ ಗಾಡಿ ಕೊಡ್ತೀವಿ ಸರ್. 3,40,000ಕ್ಕೆ 16 ಮಾಡಲ್ ಸಿಂಗಲ್ ಓನರ್. 16 ಮಾಡಲ್, ಅದು ಸಿಂಗಲ್ ಓನರ್ ಗಾಡಿ. ನೆಕ್ಸ್ಟ್ ಸರ್ ಹೋಂಡಾ ಸಿಟಿ ಐವಿಟೆಕ್ ಇಂಜಿನ್ ಎಸ್ ವೇರಿಯಂಟ್. ಸರ್ ಹೋಂಡಾ ಸಿಟಿ ಇದೆ, ಇದು 2010 ಮಾಡಲ್ ಆಗಿದೆ. ನಿಮ್ಗೆ ಒಂದು ಚಾನ್ಸ್ ಬೆಲೆಯಲ್ಲಿ ಕೊಡ್ತಿದ್ವಿ, ಒಂದು 2.5 ಮಾಡಿ ಕೊಡ್ತೀನಿ ಸರ್. 2,50,000ಕ್ಕೆ 2010 ಮಾಡಲ್ ಸರ್. FC ಇನ್ಸೂರೆನ್ಸ್ ಎಲ್ಲ ಡಿಸೆಂಬರ್ ವರೆಗೂ ಇದೆ. ಓಕೆ, ಡಿಸೆಂಬರ್ ವರೆಗೂ ವ್ಯಾಲಿಡ್ ಇದೆ. ಸೊ ನಿಮ್ಗೆ 2.5 ಮಾಡ್ಕೊಡ್ತೀನಿ ಸರ್. ಬೆಸ್ಟ್ ಪ್ರೈಸ್ ಅಂತ ಹೇಳ್ತೀನಿ. ಅಂಡ್ ಓಡಿರೋದು ಸರ್ ಇದು? ಸರ್ ಓಡಿರೋದು ಇದು ಅಷ್ಟೊಂದು 70,000 ಏನೋ ಓಡಿದೆ. 70,000 ಓಡಿದೆ. 2.5 ಮಾಡ್ಕೊಡ್ತೀವಿ. ಓನರು ಸೆಕೆಂಡ್ ಓನರ್ ಆಗಿರುತ್ತೆ ಸರ್. ನೆಕ್ಸ್ಟ್ i20 ಇರೋದು ಸರ್. i20 ಇದೆ, 10 ಮಾಡಲ್ ಆಸ್ತಾ ವೇರಿಯಂಟ್. ಇದು ಕೇವಲ 69,000 ಓಡಿದೆ. ಓಕೆ, ನಿಮ್ಗೆ ಆಸ್ತಾ ಅಂದ್ರೆ ಇದ್ರಲ್ಲಿ ನಿಮ್ಗೆ ಗೊತ್ತಿರಬಹುದು, ಏರ್ ಬ್ಯಾಗ್ ಎಲ್ಲ ಬರುತ್ತೆ, ಫುಲ್ಲಿ ಆಪ್ಷನ್ ವೆಹಿಕಲ್, ಟಾಪ್ ಎಂಡ್ ಆಗಿರುತ್ತೆ. ಸೊ ನಿಮ್ಗೆ ಏನಂದ್ರೆ ಒಂದು 3 lakhs ಹೇಳ್ತಾ ಇದೀವಿ ಸರ್, ಹೆಚ್ಚು ಮಾಡ್ಕೊಡ್ತೀವಿ. 3 ಲಕ್ಷಕ್ಕೆ ಸಿಕ್ತಿರೋದು ಆಸ್ತಾ ವೇರಿಯಂಟ್. 69,000 ರೆಕಾರ್ಡೆಡ್ ಸರ್? ಹಾ ಸರ್. ಓಕೆ, ಎಲ್ಲ ಫೀಚರ್ಸ್ ಬರುತ್ತೆ. AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಮ್ಯಾಗ್ ವೀಲ್ಸ್ ಅಂಡ್ ಏರ್ ಬ್ಯಾಗ್ಸ್, ಸ್ಟೇರಿಂಗ್ ಅಲ್ಲಿ ಕಂಟ್ರೋಲ್ಸ್, A to Z ಫೀಚರ್. 69,000, 3 ಲಕ್ಷ ಹೇಳ್ತಿದ್ರೆ ನೆಗೋಷಿಯಬಲ್ ಅಂತ ಹೇಳ್ತಿದ್ರೆ. ಹಾಗೆ ಸರ್ ನೆಕ್ಸ್ಟ್ ಸರ್ ನಮ್ಮ ಹತ್ರ ಒಂದು ಇಟಿಯೋಸ್ ಇದೆ, ವಿ ವೇರಿಯಂಟ್. ಓಕೆ, ಪೆಟ್ರೋಲ್ ಗಾಡಿ, 12 ಮಾಡಲ್ ಆಗಿದೆ ಸರ್, ಸಿಂಗಲ್ ಓನರ್ ವೆಹಿಕಲ್. ಓಕೆ, ಕೇವಲ 72,000 ಓಡಿದೆ ಗಾಡಿ. ಗಾಡಿಯ ಬೆಲೆ ಬಂದು 3,35,000 ಹೇಳ್ತಾ ಇದೀವಿ. ಮುಂದೆ ಬರ್ಲಿ ಸರ್, ಖಂಡಿತ ಹೆಚ್ಚು ಮಾಡ್ಕೊಡ್ತೀವಿ. 3,35,000 ನೆಗೋಷಿಯಬಲ್ ಆಗುತ್ತೆ ಸರ್. ಲೋನ್ ಕೂಡ ಅವೈಲೇಬಲ್. ಲೋನ್ ಕೂಡ ಆಗುತ್ತೆ. ಇದು ಮಾಡಲ್ ಬಂದು 12ನೇ ಮಾಡಲ್, ಸಿಂಗಲ್ ಓನರ್, ಬರೀ 72,000 ಇದೆ. ವಿ ವೇರಿಯಂಟ್, ಫುಲ್ಲಿ ಟಾಪ್ ಎಂಡ್. ಓಕೆ, ಇದಕ್ಕೆ ಎಷ್ಟು ವರ್ಷ? 2 ವರ್ಷ ಅಥವಾ 1 ವರ್ಷ ಲೋನ್ ಆಗ್ಬೋದು ಸರ್? ಮಿನಿಮಮ್ ಅಂದ್ರೆ 1.5 ಇಂದ 2 ವರ್ಷ ಲೋನ್ ಆಗುತ್ತೆ. 2 ವರ್ಷ ಲೋನ್ ಆಗುತ್ತೆ. ಓಕೆ, ನೆಕ್ಸ್ಟ್ ವರ್ಣ ಇರೋದು ಸರ್? ವರ್ಣ ಬಂದು 2012 ಮಾಡಲ್ ಸರ್, ಸೆಕೆಂಡ್ ಓನರ್ ಆಗಿದೆ. ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್ ಅಲ್ಲಿ ನಿಮಗೆ ಬೆಂಗಳೂರು ಪಾಸಿಂಗ್ ಆಗಿರುತ್ತೆ. ಅಂಡ್ ಸರ್ ಪ್ರೈಸ್ ಬಂದು ನಿಮಗೆ ಒಂದು 375 ಮಾಡ್ಕೊಡ್ತೀನಿ. ಓಕೆ, 3,75,000ಕ್ಕೆ. ಅಂಡ್ ಡೌನ್ ಪೇಮೆಂಟ್ ಒಂದು 75,000 ಡೌನ್ ಪೇಮೆಂಟ್ ಅವ್ರದ್ದು 50,000 ಇದ್ರೂ ಆಗುತ್ತೆ, 70,000 ಇದ್ರೂ ಆಗುತ್ತೆ. ಬೇಸ್ಡ್ ಆನ್ ಸರ್ ಮೇನ್ ಕ್ರೈಟೀರಿಯಾ ಅಂದ್ರೆ ಸಿಬಿಲ್ ಚೆನ್ನಾಗಿರ್ಬೇಕು. ಡೌನ್ ಪೇಮೆಂಟ್, ಲೋ ಡೌನ್ ಪೇಮೆಂಟ್ ಬೇಕಾದ್ರೆ ಲೋನ್. ಓಕೆ, ಇವೊಂದು ನಿಮ್ ಸಿಬಿಲ್ ಚೆನ್ನಾಗಿದ್ರೆ ಇದಕ್ಕೆ 0 ಡೌನ್ ಪೇಮೆಂಟ್ ಅಲ್ಲೂ ಆಗ್ಬೋದು ಅಂತ ಹೇಳ್ತಿದ್ರೆ. ಬನ್ನಿ ಒಂದ್ ಸಾರ್ತಿ ನೋಡಿ, ಸಿಬಿಲ್ ಕೆಳಗಡೆ ಕೊಟ್ಟರೆ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಸಾಕು, ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾರೆ. ಸರ್ ನೆಕ್ಸ್ಟ್ ಇರೋದು ಸರ್ i10. ಸರ್ ನೆಕ್ಸ್ಟ್ i10 ಇದೆ ಸರ್, ಇದು ಅಷ್ಟೇ ಒಂದು ಒಳ್ಳೆ ಚಾನ್ಸ್ ಕೊಡ್ತೀನಿ. ಓಕೆ, ಇದು 2008 ಮಾಡಲ್ ಸರ್. ಓಕೆ, ಓನರ್ ಒಂದು 3 ಆಗಿದೆ. ಕಸ್ಟಮರ್ ಬಂದು 1.5 ಬಂದ್ರೆ ಗಾಡಿ ಕೊಡ್ತಾರೆ. 1,50,000ಕ್ಕೆ 50,000. ಇನ್ನು ಕಮ್ಮಿ ಬೇಕಾ? ಒಂದು 1,45,000ಗೆ ಒಂದು ಸರ್ವಿಸ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ ಸರ್. 1,45,000ಕ್ಕೆ i10 ಒಂದು ಸ್ಯಾಂಟ್ರೋ ಬೆಲೆಯಲ್ಲಿ i10. ಸ್ಯಾಂಟ್ರೋ ಬೆಲೆಯಲ್ಲಿ ಬೆಸ್ಟ್ ಪ್ರೈಸ್ ಸರ್. ಯಾವ ವೇರಿಯಂಟ್ ಅಂತ ಹೇಳಿದ್ರೆ ಸರ್? 2008 ಮಾಡಲು, ಓನರ್ ಒಂದು 3 ಆಗಿದೆ. ಎರಾ ವೇರಿಯಂಟ್ ಸರ್. AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಫ್ರಂಟ್ ಹೆಡ್ ಪವರ್ ವಿಂಡೋ ಬರುತ್ತೆ. ಎಸ್, ಅಂಡ್ 1,45,000. ಬನ್ನಿ ಒಂದ್ ಸರ್ತಿ ನೋಡಿ, ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದು ಚಾನ್ಸ್ ಬೆಲೆ ಎಲ್ಲ ಸರ್? ಇದು ಸರ್ ಇದು ಅಷ್ಟೇ ನಿಮಗೆ ಒಂದು ಫಿಡ್ ಸರ್, 15 ಮಾಡಲು, ಸೆಕೆಂಡ್ ಓನರ್, ಒಂದು 225 ಬಂದ ಕೊಡ್ತೀನಿ ಸರ್. 2,25,000ಕ್ಕೆ 15 ಮಾಡಲು RXE ವೇರಿಯಂಟ್ ಆಗಿರುತ್ತೆ ನಿಮಗೆ. ಅಂಡ್ ಓಡಿರೋದು ಸರ್ ಅಂದ್ರೆ? ಓಡಿರೋದು ಬರೀ 38,000 ಓಡಿದೆ. ಬರೀ 38,000. ಇದಕ್ಕೂ ಕೂಡ ಲೋನ್ ಆಗುತ್ತೆ ಸರ್. ಕೇವಲ ಒಂದು 23,000 ಡೌನ್ ಪೇಮೆಂಟ್ ಮಾಡಿದ್ರೆ ಒಂದು 180 to 2 lakh ನಾನು ಲೋನ್ ಮಾಡ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ವೆಹಿಕಲ್ ಸರ್ ಇನ್ನೊಂದಿರೋದು ಜೆನ್ ಎಸ್ಟಿಲೋ. ಸರ್ ಜೆನ್ ಎಸ್ಟಿಲೋ ಇದೆ, 11 ಮಾಡಲ್ ಆಗಿದೆ, ಸಿಂಗಲ್ ಓನರ್. VXI. ಇದು ನಿಮ್ ಫೈನಲ್ ಟು ಫೈನಲ್ ಒಂದು 180 ಮಾಡ್ಕೊಡ್ತೀನಿ ಸರ್. 1,80,000ಕ್ಕೆ ನಿಮ್ಗೆ 80,000. 1,80,000ಕ್ಕೆ ನಿಮ್ಗೆ 11 ಮಾಡಲ್ ಸಿಂಗಲ್ ಓನರ್ ಜೆನ್ ಎಸ್ಟಿಲೋ VXI ವೇರಿಯಂಟ್ ಸಿಗ್ತಿರೋದು ಸರ್. ನೆಕ್ಸ್ಟ್ ವೆಹಿಕಲ್ ಸರ್ ಸ್ಕೋಡಾ. ನೆಕ್ಸ್ಟ್ ಲಾರಾ ಇದೆ, 2008 ಮಾಡಲು, ಫುಲ್ಲಿ ಟಾಪ್ ಎಂಡ್, ಸೆಕೆಂಡ್ ಓನರ್. ನಿಮಗೆ ಸನ್ರೂಫ್ ಬರುತ್ತೆ ಗಾಡಿಲಿ, ಡೀಸೆಲ್ ವೇರಿಯಂಟ್. ಇದು ಅಷ್ಟೇ ಸರ್, ನಿಮ್ಗೆ ಒಂದು 2 lakhs ಮಾಡಿ ಕೊಡ್ತೀವಿ ಸರ್. 2 ಲಕ್ಷಕ್ಕೆ ಫುಲ್ಲಿ ಟಾಪ್ ಎಂಡ್ ವಿತ್ ಸನ್ರೂಫ್ ಗಾಡಿ ಸಿಗ್ತಿರೋದು ಲಾರಾ. ಅಂಡ್ ಡೀಸೆಲ್ ಅಲ್ಲಿ ಮೈಲೇಜ್ ಕೂಡ ಆರಾಮಾಗಿ ಬರುತ್ತೆ ಅಂತ ಹೇಳ್ಬೋದು ಸರ್. ನೆಕ್ಸ್ಟ್ ಫೋರ್ಡ್ ಫಿಯೆಸ್ಟಾ ಸರ್? ಸರ್ ಫೋರ್ಡ್ ಫಿಯೆಸ್ಟಾ ಇದೆ, ಇದು 2010 ಮಾಡಲ್ ಆಗಿದೆ ಸರ್. ಓಕೆ, ಇದು ಬಂದು ಒಂದು 170 ಮಾಡ್ಕೊಡ್ತೀನಿ, ಡೀಸೆಲ್ ವೇರಿಯಂಟ್. 2010 ಮಾಡಲ್. ಅಂಡ್ ಇಂಟೀರಿಯರ್ ನಿಮಗೆ ತೋರಿಸ್ತೀನಿ. ಆಫ್ಟರ್ ಮಾರ್ಕೆಟ್ ಲೆದರ್ ಅಪಾಲ್ಸರಿ ಕೂಡ ಹಾಕಿದ್ದಾರೆ. ಅಂಡ್ 1,80,000ಕ್ಕೆ ಸಿಗ್ತಿರೋದು. ಇನ್ನೊಂದಿರೋದು ಸರ್? ಸರ್ ಇನ್ನೊಂದು ಫೋರ್ಡ್ ಇದೆ ಸರ್, ಫೋರ್ಡ್ ಐಕಾನ್. ಓಕೆ, 2009 ಮಾಡಲ್ ಆಗಿದೆ, ಡೀಸೆಲ್ ವೇರಿಯಂಟ್ ಸರ್. ಓಕೆ, ಅದು 1.4 TDC ಇಂಜಿನ್. ನಿಮಗೆ ಫಿಯೆಸ್ಟಾ ಮತ್ತೆ ಫಿಗೋದಲ್ಲಿ ಇಂಜಿನ್ ಸೇಮ್ ಇಂಜಿನ್ ಬರುತ್ತೆ. ಸೊ 20 ಮೇಲೆ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಫ್ರೆಶ್ FC ಇನ್ಸೂರೆನ್ಸ್ ಆಲ್ರೆಡಿ ಆಗಿದೆ. ಸೊ ಇದು ಬೆಲೆ ಬಂದು 1.5 ಹೇಳ್ತಾ ಇದೀವಿ ಸರ್, 145ಗೆ ಫೈನಲ್ ಮಾಡ್ಕೊಂಡು. 1,45,000ಕ್ಕೆ ಫೋರ್ಡ್ ಐಕಾನ್ ಸಿಗ್ತಿರೋದು. ಅಂಡ್ 1,80,000ಕ್ಕೆ ಫೋರ್ಡ್ ಫಿಯೆಸ್ಟಾ ಸಿಗ್ತಿರೋದು ಸರ್. ಫಿಯೆಸ್ಟಾ ಪೆಟ್ರೋಲ್ ಅಲ್ವಾ? ಹಾ ಸರ್. ಓಕೆ ಸರ್, i20 ಸರ್, 15 ಮಾಡಲ್ ಆಗಿದೆ, ಸೆಕೆಂಡ್ ಓನರ್, ಕೇವಲ 79,000 ಓಡಿದೆ, ಶೋರೂಮ್ ಹಿಸ್ಟ್ರಿ ಸಮೇತ ಇದೆ. ಓಕೆ, ಪೆಟ್ರೋಲ್ ವೇರಿಯಂಟ್, ಸ್ಪೋರ್ಟ್ಸ್ ವೇರಿಯಂಟ್ ಸರ್. ಇದು ಸ್ಪೋರ್ಟ್ಸ್ ವೇರಿಯಂಟ್ ಆಗಿದೆ, 1 above ಫುಲ್ಲಿ ಟಾಪ್ ಎಂಡ್ ಗಾಡಿ. ಸೊ ಇದು ಬೆಲೆ ಬಂದು ಸರ್, ನಾವು ಕೋಟ್ ಮಾಡ್ತಾ ಒಂದು 475 ಕೋಟ್ ಮಾಡ್ತಾ ಇದೀವಿ. ಮುಂದೆ ಬರಲಿ, ಖಂಡಿತ ಹೆಚ್ಚು ಮಾಡ್ಕೊಡ್ತೀವಿ ಸರ್. ಓಕೆ, ಹಾಗೆ ಸರ್. ಅಂಡ್ 20-30,000 ತಗೊಂಡ್ ಬಂದ್ರೆ ಆರಾಮಾಗಿ ಲೋನ್ ಆಗುತ್ತೆ. ಮೇನ್ ಸಿಬಿಲ್ ಚೆನ್ನಾಗಿದೆ, ಲೋನ್ ಆಗುತ್ತೆ. ಎಸ್, ಇಟಿಯೋಸ್ ಲೀವಾ ಸರ್? ಇಟಿಯೋಸ್ ಲೀವಾ ಇದು 2012 ಮಾಡಲ್ ಸರ್, ಸಿಂಗಲ್ ಓನರ್, ಡೀಸೆಲ್ ವೇರಿಯಂಟ್. ಡೀಸೆಲ್ ಅಲ್ಲಿ? ಹಾ ಸರ್, 20 + 20 to 24 ಮೈಲೇಜ್ ಬರುವಂತ ಗಾಡಿ. ಅಂಡ್ ಡೀಸೆಲ್ ಅಲ್ಲಿ ಇಟಿಯೋಸ್ ಲೀವಾ ಮಾರ್ಕೆಟ್ ಅಲ್ಲಿ ಸ್ವಲ್ಪ ರೇರು ಸರ್ ಸಿಗೋದು. ಹೌದು ಸರ್, ಖಂಡಿತ.
ಒಳ್ಳೆ ಡಿಮ್ಯಾಂಡ್ ಇರೋ ಗಾಡಿ. ಓಕೆ, ಅದು ಲೈಕ್ ಟೊಯೋಟಾ ಇಂಜಿನ್ ಗೊತ್ತಿರ್ಬೋದು ಎಲ್ಲಾರ್ಗು ಯಾವ ತರ ಇದೆ ಇಂಜಿನ್ ಅಂತ. ಸೊ ಆ ಕ್ವಾಲಿಟಿ ಇದೆ ಗಾಡಿ. ಪ್ರೈಸಿಂಗ್ ಏನ್ ಹೇಳ್ತಾರೆ ಸರ್? ಪ್ರೈಸಿಂಗ್ ಒಂದು 370 ಹೇಳ್ತಾ ಇದೀವಿ. ಖಂಡಿತ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಸರ್. 3,70,000ಕ್ಕೆ ಡೀಸೆಲ್ ವೇರಿಯಂಟ್ ಇಟಿಯೋಸ್ ಲೀವಾ ಸಿಗ್ತಿರೋದು ಸರ್. ನೆಕ್ಸ್ಟ್ i10 ಇರೋದು ಸರ್ ಸ್ಪೋರ್ಟ್ಸ್ ವೇರಿಯಂಟ್ ಅಲ್ಲಿ. ಸರ್ i10 ಬಂದು ಇದು 2015 ಮಾಡಲ್ ಸರ್. 15 ಮಾಡಲ್ ಸಿಂಗಲ್ ಓನರ್ ಓಕೆ, ವಿತ್ CNG ಇರುವಂತ ಗಾಡಿ. CNG? ಹಾ ಸರ್, 25+ ಮೈಲೇಜ್ ಬರುವಂತ ಗಾಡಿ. ಓಕೆ, CNG ಕಂಪನಿಯಿಂದ ಆಫ್ಟರ್ ಮಾರ್ಕೆಟ್ ಸರ್? ಸರ್ ಆಫ್ಟರ್ ಮಾರ್ಕೆಟ್, ಬಟ್ RTO ಅಪ್ರೂವ್ಡ್ ಆಗಿದೆ. RTO ಅಪ್ರೂವ್ ಆಗಿದೆ. RTO ಅಪ್ರೂವ್ಡ್ ಆಗಿದೆ. ಓಕೆ, 15 ಮಾಡಲ್ ಸಿಂಗಲ್ ಓನರ್ ಗಾಡಿ. 3,10,000 ರೂಪಾಯಿ ವಿತ್ CNG ಹಾಕ್ಸ್ಬೇಕಂದ್ರೆ ಸರ್ 50,000 ರೂಪಾಯಿ ಬೇಕು. 3,10,000 50,000 ಅಂತಂದ್ರೆ ಆಲ್ಮೋಸ್ಟ್ 2.5 ಗಾಡಿ ಸಿಗುತ್ತೆ ಅಂತ. ಹೌದು ಸರ್, ಖಂಡಿತ ನಿಮ್ಗೆ 3,10,000 ಹೇಳ್ತಾ ಇದೀವಿ. ಒಂದು 3 ಲಕ್ಷ ಫೈನಲ್ ಮಾಡ್ಕೊಡ್ತೀವಿ. ಲೋನ್ ಕೂಡ ಆಗುತ್ತೆ ಸರ್ ಗಾಡಿ ಮೇಲೆ. ಸರ್ ಇನ್ನೊಂದು ಡೆಡ್ ಲೈನ್ ಪ್ರೈಸ್ ಏನಾದ್ರು 290? ಒಂದು 295 ಬನ್ನಿ ಸರ್. 2,95,000ಕ್ಕೆ i10 CNG ಗಾಡಿ ಸಿಗ್ತಿರೋದು. 15 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಎಸ್ ಸರ್, ಮತ್ತೊಂದಿರೋದು ಸರ್ ಸರ್ ವಿಡಿಯೋ ಲೈಕ್ ವಿಡಿಯೋ ಇದು ಡೀಸೆಲ್ ಇಂಜಿನ್ 11 ಮಾಡಲ್ ಸೆಕೆಂಡ್ ಓನರ್ ಆಗಿದೆ. 98,000 ಓಡಿದೆ ಸರ್. 98,000 ಆಫ್ಟರ್ ಮಾರ್ಕೆಟ್ ಅಲವೆನ್ಸ್ ಇದೆ ಸರ್. ಬೆಲೆ ಬಂದು 2,99,000ಗೆ 2,99,000ಕ್ಕೆ ಡೀಸೆಲ್ ವೇರಿಯಂಟ್. 11 ಮಾಡಲು ಸೆಕೆಂಡ್ ಓನರ್ ಡೀಸೆಲ್ ಇಂಜಿನ್. ಓಕೆ, ನೆಕ್ಸ್ಟ್ ಇರೋದು ಸರ್ ತುಂಬಾ ಡಿಮಾಂಡೆಡ್ ಸ್ಕಾರ್ಪಿಯೋಗಳು ಕೇಳ್ತಾರೆ, ಅದು ಬ್ಲಾಕ್ ಕಲರ್ ಅಲ್ಲಿ. ಸರ್ ಸ್ಕಾರ್ಪಿಯೋ ಬಂದು 2007 ಮಾಡಲು ಓಕೆ, ಸಿಂಗಲ್ ಓನರ್ ಸರ್. ಕೇವಲ 1,26,000 ಓಡಿದೆ. ಈ ಗಾಡಿ ಕೂಡ ಶೋರೂಮ್ ಹಿಸ್ಟ್ರಿ ಕೊಡ್ತೀವಿ. ಗಾಡಿ ಬಂದು ಬೆಲೆ ಬಂದು ಸರ್ ಕೇವಲ 2,95,000 ಹೇಳ್ತಾ ಇದೀವಿ ಸರ್. ಮುಂದೆ ಬರಲಿ, ಗಾಡಿ ಓಡಿಸ್ಲಿ, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಗಾಡಿ ಇಂಜಿನ್ ಆಗಿರ್ಬೋದು, ಆ ಟೈರ್ ಕಂಡೀಷನ್ ಆಗಿರ್ಬೋದು, ತುಂಬಾ ವೆಲ್ ಮೇಂಟೈನ್ ಗಾಡಿ. ಸಿಂಗಲ್ ಓನರ್. 2,95,000 ಬಂದ್ರೆ ನೆಗೋಷಿಯೇಟ್ ಆಗುತ್ತೆ. ಖಂಡಿತ ಮಾಡ್ಕೊಡಿ ಸರ್. ಓಕೆ, ನೆಕ್ಸ್ಟ್ ವೆಹಿಕಲ್ ಸರ್ i20. ಸರ್ Hyundai i20 ಸರ್ 14 ಮಾಡಲಾಗಿದೆ. ಓಕೆ, ಸಿಂಗಲ್ ಓನರ್ ವೆಹಿಕಲ್. ಬೆಲೆ ಬಂದು ಸರ್ 3,60,000 ಹೇಳ್ತಾ ಇದೀವಿ. 3,60,000 ರೂಪಾಯಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಸರ್. ವೇರಿಯಂಟ್ ಮ್ಯಾಗ್ನಾ ಸರ್. ಮ್ಯಾಗ್ನಾ ವೇರಿಯಂಟ್ ಆಗಿರುತ್ತೆ ನಿಮ್ಗೆ. ಹಾಗೆ ನೆಕ್ಸ್ಟ್ ಇರೋದು ಸ್ಯಾಂಟ್ರೋ. ಸರ್ ಸ್ಯಾಂಟ್ರೋ ಬಂದು 2005ನೇ ಮಾಡಲು. ಓಕೆ, ಸಿಂಗಲ್ ಓನರ್. ಕೇವಲ 60,000 ಓಡಿದೆ ಸರ್. ಬೆಲೆ ಬಂದು 1,45,000 ಆಗುತ್ತೆ ಸರ್. 1,45,000ಕ್ಕೆ ಸ್ಯಾಂಟ್ರೋ ಜಿಂಕ್ ಸಿಗ್ತಿರೋದು. AC ಪವರ್ ಶೇರಿಂಗ್, 2 ಪವರ್ ವಿಂಡೋಸ್ ಬರುತ್ತೆ ನಿಮಗೆ. ಅಂಡ್ ಟೈರ್ ಕಂಡೀಷನ್ ನೋಡಬಹುದು ನಿಮಗೆ. 1,45,000. ಇಂಟೀರಿಯರ್ ನೋಡಬಹುದು, ಫ್ಯಾಬ್ರಿಕ್ ಎಲ್ಲ ಬರುತ್ತೆ. ಬ್ಯಾಕ್ ಪ್ರೊಫೈಲ್ ನಿಮಗೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಗೆ ಸರ್ ನೆಕ್ಸ್ಟ್ ಇರೋದು ಆಲ್ಟೋ ಬಂದು 2010 ಮಾಡಲ್ ಆಗಿದೆ. ಸಿಂಗಲ್ ಓನರ್ ವಿತ್ FC ಇನ್ಶೂರೆನ್ಸ್. 2 ಲಕ್ಷ ಹೇಳ್ತಾ ಇದೀವಿ. ಖಂಡಿತ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಸರ್. 2 ಲಕ್ಷ ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ. ಅಂಡ್ ಓಡಿರೋದು 72,000 LXI ವೇರಿಯಂಟ್. ಹೌದು ಸರ್, ಖಂಡಿತ. ಎಸ್ ಸರ್, ವೋಲ್ಕ್ಸ್ವ್ಯಾಗನ್ ವೆಂಟೋ ಇದೆ ನಮ್ಮ ಹತ್ರ. 14 ಮಾಡಲ್ ಆಗಿದೆ ಸರ್. ಸೆಕೆಂಡ್ ಓನರ್. ಗಾಡಿ ಬಂದು ಓಡಿರೋದು ಬರೀ 76,000 ಓಡಿದೆ ಗಾಡಿ. ಓಕೆ, ಹೈಲೈನಾ? ಕಂಫರ್ಟ್ ಲೈನ್ ಆಗಿರುತ್ತೆ. ಇದರಲ್ಲಿ ಎಲ್ಲ ಬರುತ್ತೆ ನಿಮ್ಗೆ. ಏರ್ ಬ್ಯಾಗ್ ಒಂದು ಬರಲ್ಲ, ಎಲ್ಲ ಬರುತ್ತೆ. ಗಾಡಿಯ ಔಟ್ಲುಕ್ ನೋಡಬಹುದು, ತುಂಬಾ ವೆಲ್ ಮೇಂಟೈನ್ ಆಗಿದೆ. ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್ ಆಗಿದೆ. ಅಂಡ್ ಓಡಿರೋದು ಕಮ್ಮಿ ಆಗಿರೋದು. ಆಫ್ಟರ್ ಮಾರ್ಕೆಟ್ ಇದು ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಹಾಕಿದ್ದಾರೆ. ಪ್ರೈಸಿಂಗ್ ಸರ್ ಪ್ರೈಸಿಂಗ್ ಬಂದು ಒಂದು 425 ಹೇಳ್ತಾ ಇದೀವಿ. ಖಂಡಿತ ಸರ್, ಗಾಡಿ ಓಡಿಸ್ಲಿ, ಮೆಕ್ಯಾನಿಕ್ ಹತ್ರ ಚೆಕ್ ಮಾಡ್ಲಿ, ಓಕೆ ಆಯ್ತಾ, ಒಳ್ಳೆ ಪ್ರೈಸಿಂಗ್ ಮಾಡ್ಕೊಡ್ತೀನಿ ಸರ್. ಖಂಡಿತ. ನೆಕ್ಸ್ಟ್ ವೋಲ್ಕ್ಸ್ವ್ಯಾಗನ್ ಪೋಲೋ ಸರ್. ಪೋಲೋ ಇದೆ 15 ಮಾಡಲ್ ಸರ್. ಸಿಂಗಲ್ ಓನರ್, ಹೈಲೈನ್ ವೇರಿಯಂಟ್. 1.2 ಲೀಟರ್ ಇಂಜಿನ್, ಪೆಟ್ರೋಲ್ ಗಾಡಿ. ಪೆಟ್ರೋಲ್ ವೇರಿಯಂಟ್ 1.2 ಆಗಿರುತ್ತೆ ನಿಮಗೆ. ಪವರ್ ಚೆನ್ನಾಗಿ ಬರುತ್ತೆ. ಇಂಟೀರಿಯರ್ ನೋಡಬಹುದು, AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಸಮೇತ ಫ್ಯಾಬ್ರಿಕ್ ಬರುತ್ತೆ ನಿಮಗೆ. ಎಲ್ಲ ಕಂಪನಿಯಿಂದನೇ ಬಂದ್ರು. ಆಫ್ಟರ್ ಮಾರ್ಕೆಟ್ ಏನೂ ಹಾಕಿಲ್ಲ ನಿಮಗೆ. ತುಂಬಾ ವೆಹಿಕಲ್ ಸ್ಟಾಕ್ ಕಂಡೀಷನ್ ಇದೆ. ಓಡೋದು ಬರೀ 72,000 ಓಡಿದೆ. ಓಕೆ, ಶೋರೂಮ್ ಹಿಸ್ಟ್ರಿ ಇದೆ ಗಾಡಿದು ಸರ್. ಗಾಡಿ ಬೆಲೆ ಬಂದು 4,90,000ಕ್ಕೆ ಗಾಡಿ ಮಾಡ್ಕೊಡ್ತೀವಿ. 4,90,000ಗೆ. ಅಂಡ್ ಮಾಡಲ್ ಸರ್ 15 ಮಾಡಲ್ ಸಿಂಗಲ್ ಓನರ್. 15 ಮಾಡಲ್ ಸಿಂಗಲ್ ಓನರ್, ಹೈಲೈನ್ ಗಾಡಿ ಸಿಗ್ತಿರೋದು ಸರ್. ನೆಕ್ಸ್ಟ್ ಹೋಗೋದ್ರ ಬ್ರಿಯೋ ಸರ್. ಹೋಂಡಾ ಅಮೇಜ್. ಓಕೆ ಸರ್, ಹೋಂಡಾ ಅಮೇಜ್ 13 ಮಾಡಲು ಸೆಕೆಂಡ್ ಓನರ್ ಆಗಿದೆ. ಪೆಟ್ರೋಲ್ ವೇರಿಯಂಟ್, SMT ವೇರಿಯಂಟ್ ಇದು. ಓಕೆ, ಸೊ ಇದು ಬೆಲೆ ಬಂದು ಸರ್ ಕೇವಲ 3,30,000ಕ್ಕೆ ಮಾಡಿಕೊಡ್ತೀವಿ. 3,30,000. 3,30,000ಗೆ ಹೋಂಡಾ ಅಮೇಜ್ ಸಿಗ್ತಿರೋದು. ನೆಕ್ಸ್ಟ್ ಇರೋದು ಸರ್ Hyundai Getz ಇದೆ. 10 ಮಾಡಲ್ ಆಗಿದೆ. ಸಿಂಗಲ್ ಓನರ್, ಬರೀ 72,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಸಮೇತ ಇದೆ ಗಾಡಿ ಸರ್. ಗಾಡಿಯ ಬೆಲೆ ಬಂದು 2 ಲಕ್ಷ ರೂಪಾಯಿಗೆ ವಿತ್ ಫ್ರೆಶ್ FC ಇನ್ಶೂರೆನ್ಸ್, ಆಯಿಲ್ ಸರ್ವಿಸ್, ಟ್ರಾನ್ಸ್ಫರ್ ಎಲ್ಲ ಮಾಡಿಕೊಡ್ತೀವಿ ಸರ್. 2 ಲಕ್ಷಕ್ಕೆ ನೆಗೋಷಿಯಬಲ್ ಆಗುತ್ತೆ. ಖಂಡಿತ ಬನ್ನಿ ಸರ್. ಎಸ್, ಹೊಸ ಮಾಡಲ್ ಶಿಫ್ಟ್ ಡಿಸೈರ್ ಇರೋದು ಸರ್. ಇದು ಮಾಡಲ್ ಬಂದು 2017ನೇ ಮಾಡಲ್. ಸಿಂಗಲ್ ಓನರ್, VXI ಆಪ್ಷನಲ್ ಸರ್. ಇದರಲ್ಲಿ ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಆಂಡ್ರಾಯ್ಡ್ ಸಿಸ್ಟಮ್ ಹಾಕಿದ್ದಾರೆ, ಲೆದರ್ ಅಪೋಲ್ಸ್ಟ್ರಿ ಇದೆ. ಓಕೆ, ಅಂಡ್ ಗಾಡಿ ನೋಡಬಹುದು, ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿರೋದು. ಅಂಡ್ ಗಾಡಿ ಓಡೋದು ಬರೀ ಕೇವಲ 49,000 ಅಷ್ಟೇ ಓಡೋದು ಗಾಡಿ ವಿತ್ ಶೋರೂಮ್ ಹಿಸ್ಟ್ರಿ. 9,000 ವಿತ್ ಶೋರೂಮ್ ರೆಕಾರ್ಡೆಡ್. ಯಾರ ಡಿಸೈರ್ ಪೆಟ್ರೋಲ್ ವೇರಿಯಂಟ್ ಅಲ್ಲಿ ಆಪ್ಷನಲ್ ಗಾಡಿ ಹುಡುಕ್ತಿರೋರಿಗೆ ಪ್ರೈಸಿಂಗ್ ಸರ್ 590 ಹೇಳ್ತಾ ಇದೀವಿ ಸರ್. ಖಂಡಿತ ಮುಂದೆ ಬರಲಿ, ಹೆಚ್ಚು ಮಾಡ್ಕೊಡ್ತೀವಿ. ಅಂಡ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಗಾಡಿ. ಲೋನ್ ಆಲ್ಮೋಸ್ಟ್ 0 ಡೌನ್ ಪೇಮೆಂಟ್. ಸಿಬಿಲ್ ಚೆನ್ನಾಗಿದ್ರೆ ಸರ್, ಸಿಬಿಲ್ ಚೆನ್ನಾಗಿದೆ ಸರ್. ಲೋನ್ ಎಲ್ಲಿ ಬೇಕಾದ್ರೂ ಆಗುತ್ತೆ ಸರ್. ನಮ್ಮಲ್ಲ ಎಲ್ಲಾ ಕಡೆ ಎಲ್ಲರೂ ಆಗುತ್ತೆ. ಬಟ್ ನಮ್ಮಲ್ಲಿ ಏನಂದ್ರೆ ಸಿಬಿಲ್ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರು ಅಟ್ಲೀಸ್ಟ್ ನಮ್ಗೆ ಗ್ಯಾರಂಟಿ ಯಾರು ಇದ್ರೆ ಲೋನ್ ಮಾಡ್ಕೊಡ್ತೀವಿ ಸರ್. ಖಂಡಿತ.
ನೆಕ್ಸ್ಟ್ ಇನ್ನೊಂದು i20 ಮ್ಯಾಗ್ನಾ ವೇರಿಯಂಟ್ ಅಲ್ಲಿ ಸರ್. ಸರ್ ಇದು 11 ಮಾಡಲ್ ಆಗಿದೆ ಸರ್, ಸಿಂಗಲ್ ಓನರ್, ಕೇವಲ 32,000 ಓಡಿದೆ ಗಾಡಿ, ಕೇವಲ 32,000 ಸಮೇತ ಇದೆ ಗಾಡಿ. ಓಕೆ, ಗಾಡಿ ಬಂದು 3,30,000 ಹೇಳ್ತಾ ಇದೀವಿ, ಯಾಕಂದ್ರೆ ಗಾಡಿ ಆತರ ವೆಲ್ ಮೇಂಟೈನ್ ಆಗಿದೆ. ಮುಂದೆ ಬರ್ಲಿ ಸರ್, ಹೆಚ್ಚು ಮಾಡ್ಕೊಡ್ತೀವಿ. ಬರೀ 32,000 ಓಡಿರೋ ಗಾಡಿ, ಸಿಂಗಲ್ ಓನರ್, 3,30,000 ಅಂತ ಹೇಳ್ತಾರೆ. ಬಂದ್ರೆ ನೆಗೋಷಿಯೇಟ್ ಆಗುತ್ತೆ. ಹುಂಡೈ ಮ್ಯಾಗ್ನಾ ವೇರಿಯಂಟ್ ಅಲ್ಲಿ. ಹಾಗೆ ಸರ್ ನೆಕ್ಸ್ಟ್ ವೆಹಿಕಲ್ ಟಾಟಾ ವಿಸ್ತಾ. ಸರ್ ಇದು ಇಂಡಿಕಾ ವಿಸ್ತಾ ಡೀಸೆಲ್ ವೇರಿಯಂಟ್, ನಿಮ್ ಸೇಮ್ 15 ಸೇಮ್ ಇಂಜಿನ್ ಬರುತ್ತೆ, ಅದೇ ಇಂಜಿನ್ ಬರುತ್ತೆ. ಇದು ಕ್ವಾರ್ಟರ್ ಜೆಟ್ ಇಂಜಿನ್. ಸೊ ಇದು ಬಂದು 2010ನೇ ಮಾಡಲ್, ಸಿಂಗಲ್ ಓನರ್ ಆಗಿದೆ, 72,000 ಓಡಿದೆ. ಇದು ಕೂಡ ಶೋರೂಮ್ ಇಷ್ಟು ಅವೈಲೇಬಲ್ ಇದೆ ಗಾಡಿ. ಇದು ಬೆಲೆ ಬಂದು 2 lakhs ಹೇಳ್ತಾ ಇದೀವಿ. ಮುಂದೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಖಂಡಿತ.